ನೇರವಾಗಿ ಮಾತಾಡಿದ್ರೆ ನೀವು ತಪ್ಪು ಕಂಡು ಹಿಡಿತೀರಾ. ಅದು ಸತ್ಯ ತಾನೇ, ಇದು ಸತ್ಯ ಅಲ್ವಾ? ತಪ್ಪು ಕಂಡಿಡಿಯಲ್ಲ ಮೇಡಮ್, ನಾವು ಅದ್ರಲ್ಲಿ ತಪ್ಪಿದ್ರೆ ಮಾತ್ರ ಹಿಡಿತೀರಾ ನೀವು. ಮನೆ ಮನೆ ವಿಷಯಕ್ಕೆ ಹೋಗೋ ಬದಲು ಇರೋ ಸತ್ಯ ಸರ್ಕಾರದ ಬಗ್ಗೆ ನೀವು ಕೇಳಿದ್ರಲ್ಲ, ಇದು ಕರೆಕ್ಟ್ ವಿಷಯ ಅಲ್ವಾ? ಮನೆ ಒಳಗಡೆ ಹೋಗಿ ಕೇಳೋ ಅವಶ್ಯಕತೆ ಬರಲ್ಲ. ಈಗ ನಿಮ್ಮನೆ ಒಳಗ್ ನಾನ್ ಬರಂಗಿರಲ್ಲ, ನಿನ್ನ ವರ್ಕ್ ಬಗ್ಗೆ ಮಾತಾಡಿದ್ರೆ ಸಾಕಲ್ವಾ? ಅದು ಪ್ರಾಬ್ಲಮ್ ಆಗ್ತಿರೋದು. ಮಾಧ್ಯಮಗಳಲ್ಲಿ ಏನಾಗುತ್ತೆ, ನನ್ನ ಬಗ್ಗೆ ಮಾತಾಡೋದ್ಕಿಂತ ಸಮಾಜದ ಬಗ್ಗೆ ಮಾತಾಡ್ಬೇಕು. ಪ್ರಭಾಕರ್ ಅವ್ರು ಮಾತಾಡಿದ್ ನಿಮ್ಗೆ ಇಷ್ಟ ಆಯ್ತು, ಅದೇ ನಾನ್ ಮಾತಾಡಿದ್ರೆ ನೇರವಾಗಿ ಮಾತಾಡ್ತಾರ ಅಮ್ಮ ಅಂತ. ಇಲ್ಲಿ ಅವ್ರೊಬ್ರು ಸಮಸ್ಯೆ ಇಲ್ಲ. ಈಗ ಮೇಡಮ್ ಮಾತಾಡಿದ್ರು ಗೌರ್ಮೆಂಟ್ ಬಗ್ಗೆ ಅದೆಲ್ಲ ಮಾತಾಡಿದ್ರು. ಬಟ್ ನಮ್ಮವು ಕೆಲವು ಕುಂದುಕೊರತೆ ಇದೆಯಲ್ಲ ಅಂತ ಅವ್ರು ಹೇಳಿದ್ರಲ್ಲ, ಏನಂದ್ರೆ ನಮ್ಮಲ್ಲೂ ಎಲ್ಲ ಒಗ್ಗಟ್ಟಾಗಿ ಏನಾರ ಆದಾಗ ನಿಂತ್ಕೊಂಡು, ಮೊನ್ನೆ ಅಣ್ಣವ್ರ ಬಗ್ಗೆ ಮಾತಾಡಿದ್ರು, ಅವ್ರು ಯಾರು ಧ್ವನಿ ಎತ್ತಿಲ್ಲ, ನಾನು ಎತ್ತಿದ್ದೆ, ನಾನು ಮಾತಾಡಿದ್ನಲ್ಲ, ಹಾಗೆ ಎಲ್ಲರೂ ಎತ್ತಬೇಕು. ಮುಂದೆ ಈ ತರ ಆಗ್ದಂಗ್ ನೋಡ್ಕೊತೀನಿ ಅಂತ ಹೇಳಿದಾರಲ್ಲ ಪ್ರಭಾಕರ್ ಅವ್ರು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದನ್ನ ಸರಿಪಡಿಸಕ್ಕೆ ಈಗ ತಾನೇ ಮೇಡಮ್ ಬಂದಿದ್ದಾರೆ, ಜಯಮಾಲ ಮೇಡಮ್. ನಾವು ನಮ್ ರಿಕ್ವೆಸ್ಟ್ ಗಳೆಲ್ಲ ಇಟ್ಟು ಮಾತಾಡಿ ಸರಿಪಡಿಸಕ್ ಅವ್ರನ್ನ ಕೇಳ್ಬೋದಲ್ಲ. ಹಿಂದೆ ಕೆಲಸ ಮಾಡ್ತಾ ಇದಾರೆ, ನಮಗ್ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ನೀವ್ ಅವತ್ತಿಂದ ಹೇಳ್ತಾ ಇದೀರ, ಡಾಕ್ಟರ್ ರಾಜ್ಕುಮಾರ್ ಅವರು ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡ್ತಾ ಇದ್ರು, ಸಮಾಜಕ್ಕೆ ಸಂದೇಶವನ್ನ ಕೊಡ್ತಾ ಇದ್ರು ಸಿನಿಮಾಗಳಲ್ಲಿ. ಈ ತರ ಇವ್ರು ಹೇಳಿದ್ರು, ಈಗ ಮಚ್ಚು ಕೊಚ್ಚು ಆತರ ವೈಭವೀಕರಣ ಮಾಡ್ತಿದಾರೆ ಈಗ ಅಂತ. ಅದೇನಾಗುತ್ತೆ ಅಂದ್ರೆ ಎಲ್ಲರಲ್ಲೂ ಬದಲಾವಣೆ ಬರ್ಬೇಕು. ಆತರ ಸಿನಿಮಾ ಇವಾಗ ನೋಡ್ತೀನಿ ಅಂದ್ರೆ ಕೊಡ್ತಾರೆ ಜನ, ನೋಡಲ್ಲ. ಯೂತ್ಸ್ ನೋಡಲ್ಲ, ಎಲ್ಲಿ ನೋಡ್ತಾರೆ? ಆತರ ಸಿನಿಮಾ ಕೊಟ್ರೆ ನೋಡ್ತೀನಿ ಅನ್ನೋರು ಇದ್ರೆ ಮಾಡ್ತಾರೆ, ಯಾಕೆ ಮಾಡಲ್ಲ? ನಮ್ ಕಥೆಗಾರಿಗೆ ದುಡ್ಡು ಕಳ್ಕೊಳಕ್ ಇಷ್ಟ ಇರುತ್ತಾ? ಏನು ಇರಲ್ಲ. ಬಟ್ ಅದೇ ಒಂಚೂರು ಹಿಂದೆ ನಿಂತ್ಕೊಳ್ಳಿ, ಕಷ್ಟ ಆಗ್ತದೆ. ಅದಕ್ಕೆ ಏನಾಗುತ್ತೆ, ಅಣ್ಣವ್ರ ತರ ಸಿನಿಮಾನ ಇವತ್ತಿಗೂ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾರೆ, ಹೇಳಕ್ ಸಿನಿಮಾ. ಆದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಜನಕ್ಕೆ. ನೀನೇನೆ ಹಳೆ ಕಾಲದಲ್ಲಿ ನಾವು ದಾವಣಿ ಲಂಗ ಹಾಕೋತಿದ್ವಿ, ನೀನ್ ಹಾಕೋತೀನಿ ಹಬ್ಬಗಳ ದಿನ ಹಾಕೋತೀನಿ, ಇಲ್ಲಿ ವರ್ಕ್ಗೆ ಆಗಲ್ಲ, ಅದಕ್ಕೆ ನಾನು ಈ ತರ ಹಾಕೊಂಡು ಅದನ್ನೇ ಹೇಳ್ತಾ ಇರೋದು. ನೀನ್ ದಾವಣಿ ಲಂಗ ನಾನ್ ಪ್ರತಿದಿನ ಹಾಕೋತಿದ್ದೆ, ಈ ತರ ಹಾಕೋತಿರ್ಲಿಲ್ಲ. ನೀನ್ ಇವಾಗ ಇದನ್ನ ಹಾಕೋತೀಯ, ನಾನ್ ಹಾಕೊಳಕ್ ಆಗಲ್ಲ. ಅವತ್ತಿನ ಕಾಲದಲ್ಲಿ ಏನಿತ್ತು ಆತರ ಪಿಕ್ಚರ್ ಅಣ್ಣವ್ರು ಮಾಡ್ತಾ ಇದ್ರು. ಸ್ವಲ್ಪ ನಿಮ್ಗೆ ಮನೆ ಸಂಸಾರ ಸಾಂಸಾರಿಕ ಇದನ್ನ ಅಳವಡಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ಅಳವಡಿಸ್ಕೊಂಡ್ರೆ ಖಂಡಿತ ಚೇಂಜ್ ಆಗುತ್ತೆ. ಬಟ್ ಎಲ್ಲಾ ವಿಷಯದಲ್ಲೂ ನಾವು ಅವ್ರು ಹೇಳ್ದಂಗೆ ಫೈನಾನ್ಸ್ ನೋಡ್ಕೊಂಡು ಸಿನಿಮಾ ಮಾಡಬಾರ್ದು. ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಇರ್ಬೇಕು. ಮತ್ತೆ ಮನೆ ಎಲ್ಲಿಂದ ಬಂದ್ರು ನಿಮ್ ಅಕ್ಕ ತಂಗಿರ್ ಮೈ ತುಂಬಾ ಬಟ್ಟೆ ಹಾಕೋಬೇಕು ಅಂತಾನೆ ಎಲ್ಲಾ ಹುಡುಗ ಕೇಳೋದು. ಎಲ್ಲಿಂದ ಬಂದ್ರು ಅವ್ರ ತಾಯಿ ಚೆನ್ನಾಗಿರ್ಬೇಕು ಅಂತ. ಬಟ್ ಇವ್ರು ಹೇಳ್ದಂಗೆ ಬದಲಾವಣೆನ ಕಥೆಗಳಲ್ಲಿ ತರ್ಬೇಕು. ಅಲ್ಲಪ್ಪ, ಏನಾಗಿದೆ, ಎಲ್ಲಾ ಸಿನಿಮಾಲು ಮಚ್ಚಿರಲ್ಲ, ಕತೆ ಪೂರ್ವಕವಾಗಿ ಅವ್ರು ಕೊಡ್ತಾರೆ. ಇವಾಗ ಹುಡುಗರು ಯಂಗ್ಸ್ಟರ್ ಇಷ್ಟಪಡೋದೇ ಮಚ್ಚು ಕೊಡ್ಲಿ ಅಂತ ಕೇಳ್ತಾರೆ ಅಂತ ಮಾಡ್ತಾರೆ. ಯಾವಾಗ ಯೂತ್ ಚೇಂಜ್ ಆಗ್ತೀರಾ, ಹಳೆ ಕಾಲ ಪಿಕ್ಚರ್ ಯಾವಾಗ ನೀವು ನೋಡಕ್ ಬರ್ತೀರಾ, ಖಂಡಿತ ನಮ್ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾಕೆ ಕೊಡಲ್ಲ? ನೀನ್ ಹೋಗಿದ್ಯಾ ಇಷ್ಟ ಇರೋ ಪಿಕ್ಚರ್, ನೀವು ಹೋಗಿದ್ರೆ ಹೋಗಲ್ಲ. ಯಾರಾದ್ರೂ ಮಾಡಿದ್ರೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂದಾಗ ನಾವೆಲ್ಲ ಇತ್ತೀಚಿನ ಸಿನಿಮಾಗಳಲ್ಲಿ ನೋಡಕ್ಕೆ ಆಗಲ್ಲ. ಅದರಲ್ಲೂ ಕೆಲವು ಟೀಸರ್ಗಳು ಯಾಕೆ ಎಲ್ಲ ಪಿಕ್ಚರ್ ಅಂತಿರಲ್ಲ, ಎಲ್ಲ ಸಿನಿಮಾ ಇದೆ ಅನ್ನೋದು ತಪ್ಪು. ಇವಾಗ ಟೇಸ್ಟ್ ಮುದ್ದೆ ರೊಟ್ಟಿನೇ ತಿನ್ನಲ್ಲ, ಸ್ವಲ್ಪ ಚೇಂಜಸ್ ಬೇಕು. ಆದ್ರೆ ಅವ್ರೇನು ಫುಲ್ ಅದನ್ನೇ ಮಾಡ್ಬೇಕು. ಬಂದಿಲ್ಲ, ನಿಮ್ಗೆ ಟೀಸರ್ ಅಲ್ಲಿ ಬಿಟ್ಟ ತಕ್ಷಣ ಸಿನಿಮಾ ಆಗಲ್ಲ. ಅದಕ್ಕೆ ಒಂದು ಅಟ್ರಾಕ್ಷನ್. ಈಗ ನೀವು ಪ್ಯಾಂಟ್ ಶರ್ಟ್ ಹಾಕೋತೀರಾ, ಬೇರೆಯವರು ಇನ್ನೊಂದು ಹಾಕೋತಾರೆ, ಎಲ್ಲರಿಗೂ ಎಲ್ಲ ಕೊಡ್ಬೇಕಂದ್ರೆ ತಿನ್ನೋದು ನಾನು ತಿನ್ನಲ್ಲ. ಇವತ್ತು ಟ್ರೆಂಡಿಗೋಸ್ಕರ ಮಾಡಿದ್ದಾರೆ. ನಮ್ಗೂ ಬರೀ ಎಷ್ಟು ಪಿಕ್ಚರ್ ಯಾವಾಗ ತೋರಿಸಿದ್ರು ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ದೀರಾ? ಅಂತ ಹೇಳಿ, ನೀವು ಥಿಯೇಟ್ರಲ್ಲಿ ಹೋಗಿ ಎತ್ತುಬರಂ ಸಿನಿಮಾ ಎಷ್ಟು ಮಾಡಿದಾರ? ಸಿನಿಮಾ ಅಲ್ಲ, ಒಂದು ಅರ್ಥ ಮಾಡ್ಬೇಕು. ಈಗ ನಾನು ಹೇಳೋದು, ಇನ್ನು ಇನ್ವಿಟೇಷನ್ ಆಗುತ್ತೆ, ಊಟ ಅಲ್ಲ ಅದು. ಮದುವೆ ಮನೆ ಕರೀತಾರೆ, ಮದುವೆ ಮನೆ ಊಟ ಮಾಡಿ ಕಾರ್ಯಕ್ರಮ ಬಂದ್ರೆ ಅರ್ಥ ಮಾಡ್ಕೊಳ್ಳಿ ಅಂತ. ಮೇಡಮ್, ನಿಮ್ಮ ಸಿನಿಮಾನ ಕಾರಿನವ್ರು ನೋಡ್ತಾರ, ಕಾರಿಗೂ ಸಿನಿಮಾ ಮಾಡ್ಬೇಕು ಅಂದಾಗ ನಾವು ಎಲ್ಲಾ ತಲೆನೂ ಮಾಡ್ಬೇಕಾಗುತ್ತೆ. ಅವ್ರು ಹೇಳಿದ್ರು 100% ಕರ್ನಾಟಕದ ಜನ ಇಷ್ಟಪಡಲ್ಲ. ನಮ್ಮಲ್ಲಿ ಸಿನಿಮಾ ಚೇಂಜಸ್ ತಂದ್ಕೊಡಿ.
ಅಂತ